Namaste. ICAI. It stands for the Institute of Chartered Accountants of India. Paper 3. Business Mathematics, Logical Reasoning and Statistics. One paper, 2 hours, 100 marks. Exercise 1.1. Multiple choice questions. Select the correct option out of the given 4 options. Example 3. The angles of a triangle are in the ratio 2:7:11. The angles are option A 20 degree, 70 degree, 90 degree. Option B 30 degree, 70 degree, 80 degree. Option C 18 degree, 63 degree, 99 degree. Option D none of these. So ಇಲ್ಲಿ the angles of a triangle are in the ratio. ಟ್ರ್ಯಾಂಗಲ್ ಅಂತ ಹೇಳಿದ್ರೆ 3 ಸೈಡ್ಸ್ ಇರುತ್ತೆ. ಓಕೆ, ಸೊ ರೇಷಿಯೋ ಹೇಗೆ ಅಂದರೆ 2:7:11. ಸೊ ಆ್ಯಂಗಲ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಇದು ಆ್ಯಕ್ಚುಲಿ ಈಕ್ಯುಲೇಟ್ರಲ್ ಅಲ್ಲ, ಐಸೋಸೆಲಸ್ ಅಥವಾ ಅನ್ಈಕ್ಯುಲೇಟ್ರಲ್ ಟ್ರ್ಯಾಂಗಲ್ ಇದು. ಓಕೆ, ಎ ಬಿ ಸಿ ಅಂತ ಇಟ್ಕೊಂಡಿರೋಣ. ಸೊ ಆ್ಯಂಗಲ್ ಆಫ್ ಎ ಪ್ಲಸ್ ಆ್ಯಂಗಲ್ ಆಫ್ ಬಿ ಪ್ಲಸ್ ಆ್ಯಂಗಲ್ ಆಫ್ ಸಿ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಸಮ್ ಆಫ್ ದಿ ರೇಷಿಯೋಸ್, ಸಮ್ ಆಫ್ ರೇಷಿಯೋ. ಸೊ ಆ್ಯಕ್ಚುಲಿ ಆ್ಯಂಗಲ್ ಆಫ್ ಎ ನಾವೇನು ಮಾಡೋಣ, ಆ್ಯಂಗಲ್ ಆಫ್ ಎಗೆ ಆ್ಯಂಗಲ್ ಆಫ್ ಎ ಈಸ್ 2 ಅಂತ ಇಟ್ಕೊಳ್ಳೋಣ. ಓಕೆ, ಆ್ಯಂಗಲ್ ಆಫ್ ಎ ಈಸ್ ಟು ಆ್ಯಂಗಲ್ ಆಫ್ ಬಿ ಈಸ್ ಟು ಆ್ಯಂಗಲ್ ಆಫ್ ಸಿ ಈಕ್ವಲ್ ಟು 2:7:11. ಸೊ ಇದಕ್ಕೆ ಈಕ್ವಲ್ ಅಂತ ಹೇಳೋ ಬದಲು ಇದು ಪ್ರೊಪೋರ್ಷನ್ ಅಂತಲೂ ಹೇಳ್ಬೋದು, ಹೀಗೆ ಡಬಲ್ ಹಾಕಿದರೆ. ಓಕೆ, ಸೊ ಆ್ಯಂಗಲ್ ಆಫ್ ಎ ಈಸ್ ಹೌ ಮಚ್ 2, 7, 11. ಸೊ ಆ್ಯಂಗಲ್ ಆಫ್ ಎ ಈಸ್ 2, ಆ್ಯಂಗಲ್ ಆಫ್ ಬಿ ಈಸ್ 7, ಆ್ಯಂಗಲ್ ಆಫ್ ಸಿ ಈಸ್ 11. ಸೊ ಸಮ್ ಆಫ್ ದಿ ರೇಷಿಯೋಸ್ ಹೇಗೆ ಅಂದರೆ 2 + 7 + 11 ಈಕ್ವಲ್ ಟು 18. 18 + 2 is 20. ಸೊ ಇವಾಗ ಆ್ಯಂಗಲ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ ಆಫ್ ಎ ಈಕ್ವಲ್ ಟು ಆ್ಯಂಗಲ್ದು ರೇಷಿಯೋ ಇದೆಯಲ್ಲ 2 ಅಂತ, ಅದನ್ನು ತಗೊಳ್ಳಿ, ಡಿವೈಡೆಡ್ ಬೈ ಸಮ್ ಆಫ್ ದಿ ರೇಷಿಯೋ ಇಸ್ 20 ಇಂಟು, ಸೊ ಸಮ್ ಆಫ್ ದಿ ಆ್ಯಂಗಲ್ಸ್ ಈಸ್ 180 ಡಿಗ್ರಿ. ಸೊ ಇವಾಗ ಎಷ್ಟಾಗುತ್ತೆ, 9, 20 9s 180 ಡಿಗ್ರಿ. ಸೊ 2 9s 18 ಡಿಗ್ರಿ. ಆ್ಯಂಗಲ್ ಆಫ್ ಎ ಈಸ್ 18 ಡಿಗ್ರಿ. ನೆಕ್ಸ್ಟ್ ಫೈಂಡ್ ಔಟ್ ಆ್ಯಂಗಲ್ ಆಫ್ ಬಿ. ಆ್ಯಂಗಲ್ ಆಫ್ ಬಿ ಈಕ್ವಲ್ ಟು, ಸೊ ಆ್ಯಂಗಲ್ ಬಿದು ರೇಷಿಯೋದು ವ್ಯಾಲ್ಯೂ ಎಷ್ಟು 7 divided by sum of the ratio is 20 multiply with sum of the angle is 180 degree. So 20 9s equal to 7 9s 63 degree. Next angle of C. Angle of C equal to, angle of C the values is ratio nalli 11 divided by sum of the ratio is 20 multiply with sum of the angles is 120 degree. So 29s ಗೊತ್ತಾಯ್ತಲ್ಲ. ಸೊ ಹೌ ಮಚ್ 11 ಇಂಟು ಇದು ಡಿಗ್ರಿ ಇರುತ್ತೆ, ಇದು ಹಾಗೆ 0 ಮಾತ್ರ. ಸೊ 11 9s 99 ಡಿಗ್ರಿ. ಸೊ ಆಪ್ಷನ್ ಆ್ಯಂಗಲ್ ಆಫ್ ಎ ಈಸ್ 18 ಡಿಗ್ರಿ, ಆ್ಯಂಗಲ್ ಆಫ್ ಬಿ ಈಸ್ 63 ಡಿಗ್ರಿ, ಆ್ಯಂಗಲ್ ಆಫ್ ಸಿ ಈಸ್ 99 degree. This is the answer. So 18, 63, 99. So option C is the answer. So solution for this question, this example.
let ABC be a triangle in which angle of A plus angle of B plus angle of C equal to 180 degree. Angle of A is to angle of B is to angle of C is equal to 2. ಅಂದರೆ angle of A is 2 is to angle of B is 7, angle of C is 11. Sum of ratios. So add these numbers. 2, 7, 11 is 20. So therefore angle of A is 20. Sorry, 2 ಇದೆಯಲ್ಲ. This is angle of A 2 value divided by 20 into 180 degree. So that is 18 degree. Angle of A is 18 degree. ಇದು ಒಂದನ್ನು ನೋಡ್ತಾ ಇದ್ದ ಹಾಗೇನೆ ಆಪ್ಷನ್ ಸಿನ ಟಿಕ್ ಮಾಡ್ಬೋದು. ಇದು ಅವಶ್ಯಕತೆಯೇ ಇಲ್ಲ. ಇಲ್ಲಿ 18 ಇಲ್ಲ, ಇಲ್ಲಿ 18 ಇಲ್ಲ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಯಾವುದಕ್ಕೂ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಗಲ್ ಆಫ್ ಬಿ ಈಸ್ ಆ್ಯಂಗಲ್ ಆಫ್ ಬಿದು ವ್ಯಾಲ್ಯೂಸ್ ರೇಷಿಯೋದು ಯಾವುದು 7 ಡಿವೈಡೆಡ್ ಬೈ 20. 20 ಅಂದರೆ ಸಮ್ ಆಫ್ ದಿ ರೇಷಿಯೋಸ್ ಇಂಟು ಸಮ್ ಆಫ್ ದಿ ಆ್ಯಂಗಲ್ಸ್. ಓಕೆ, 180 ಡಿಗ್ರಿ. 29s are. So 7 9s are 63 degree. Angle of C is, C the ratio is 11 divided by, so sum of ratios 20 into sum of the angles, so that is 180 degree, equal to 29 side 11 9s are 99 degree. So 18 degree, 63 degree, 99 degree is the answer. So option C is the answer. Okay, thank you so much.